ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಕರಿನೆರಳು ಈಗ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮದ ಮೇಲೂ ಬಿದ್ದಿರುವಂತದ್ದು. ನಾವೀಗ ಕುಮಟಾ ತಾಲೂಕಿನ ಗೋಕರ್ಣದ ಓಂ ಕಡಲ ತೀರದಲ್ಲಿದ್ದೇವೆ. ನೋಡ್ಬೋದು, ಇಲ್ಲಿ ಪ್ರತಿ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ವಿದೇಶಿ ಪ್ರವಾಸಿಗರು ಬರ್ತಿದ್ರು. ವಿದೇಶಿ ಪ್ರವಾಸಿಗರ ಜೊತೆಗೆ ದೇಶಿ ಪ್ರವಾಸಿಗರು ಸೇರಿ ತುಂಬಾ ಜನ ಪ್ರವಾಸಿಗರು ಈ ಒಂದು ಕಡಲ ತೀರದಲ್ಲಿ ವಿಹಾರ ಮಾಡ್ತಿದ್ರು, ನೀರಲ್ಲಿ ಆಟ ಆಡ್ತಿದ್ರು. ಪ್ರಮುಖವಾಗಿ ಗಮನಿಸಬೇಕಾಗಿರೋದೇನಂತಂದ್ರೆ, ಇರಾನ್ ಹಾಗೂ ಇಸ್ರೇಲ್ ಭಾಗದಿಂದಲೇ ಅತ್ಯಧಿಕ ಪ್ರಮಾಣದ ಪ್ರವಾಸಿಗರು ಈ ಒಂದು ಓಂ ಕಡಲ ತೀರಕ್ಕೆ ಬರ್ತಾ ಇದ್ರು. ಆದ್ರೆ ಯುದ್ಧದ ಹಿನ್ನೆಲೆಯಲ್ಲಿ ಒಂದೇ ಒಂದು ಇಸ್ರೇಲಿ ಪ್ರವಾಸಿಗರು ಈ ಒಂದು ಕಡಲ ತೀರದಲ್ಲಿ ಕಾಣಿಸ್ತಾ ಇಲ್ಲ. ಪ್ರಮುಖವಾಗಿ ಗಮನಿಸಬೇಕಾಗಿರೋದೇನಂತಂದ್ರೆ, ದೇಶಿ ಪ್ರವಾಸಿಗರ ಸಂಖ್ಯೆಯು ಕಡಿಮೆಯಾಗಿದೆ. ಕಾರಣ ಇಷ್ಟೇ, ಈಗ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು ಸಿಗ್ತಾ ಇಲ್ಲ. ಪೆಟ್ರೋಲ್ನ ಅಲಭ್ಯತೆ ಇದೆ, ಅದೇ ರೀತಿ ಗ್ಯಾಸ್ನ ಅಲಭ್ಯತೆ ಇದೆ. ಗ್ಯಾಸ್ ಇಲ್ಲದ ಹಿನ್ನೆಲೆಯಲ್ಲಿ ಈ ಕಡಲ ತೀರದಲ್ಲಿರುವ ಸಾಕಷ್ಟು ರೆಸ್ಟೋರೆಂಟ್ಗಳು ಮುಚ್ಚಿವೆ. ಆ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆಯೂ ಕಡಿಮೆಯಾಗಿದೆ. ಪ್ರಮುಖವಾಗಿ ಗಮನಿಸಬೇಕಾಗಿರೋದೇನಂದ್ರೆ, ಗೋಕರ್ಣಕ್ಕೆ ಟೆಂಪಲ್ ಟೂರಿಸಂ ಜೊತೆಗೆ ನೇಚರ್ ಟೂರಿಸಂನು ಜಾಸ್ತಿ ಜನ ಇಷ್ಟಪಡ್ತಾರೆ. ಅನೇಕರು ದೇವಸ್ಥಾನಕ್ಕೆ, ಮಹಾಬಲೇಶ್ವರ ದೇವಸ್ಥಾನಕ್ಕೆ ಬಂದು ವಾಪಸ್ಸಾದ್ರೆ ಅನೇಕರು ಕಡಲ ತೀರ ವೀಕ್ಷಣೆಗೆ, ಇಲ್ಲಿಯ ಪರಿಸರ ವೀಕ್ಷಣೆಗಾಗಿ ಬರುವಂತದ್ದು. ಅಂತ ಬರುವಂತ ಪ್ರವಾಸಿಗರಿಗೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವ್ಯವಸ್ಥೆ ಇತ್ತು. ಬೋಟ್ ರೈಡಿಂಗ್ ಇತ್ತು. ಇಲ್ಲೇ ಪಕ್ಕದಲ್ಲಿ ಕೂಡ್ಲೆ ಕಡಲ ತೀರ ಇದೆ. ಕೂಡ್ಲೆ ಕಡಲ ತೀರ ಸೇರಿದಂತೆ 4-5 ಕಡಲ ತೀರಗಳು ಇಲ್ಲಿ ಅಕ್ಕಪಕ್ಕದಲ್ಲಿದೆ. ಅವೆಲ್ಲ ಕಡಲ ತೀರಗಳಿಗೆ ತೋರಿಸುವಂತ ಒಂದು ಬೋಟ್ ರೈಡಿಂಗ್ ವ್ಯವಸ್ಥೆ ಇತ್ತು. ಆದ್ರೆ ಪ್ರವಾಸಿಗರ ಅಲಭ್ಯತೆಯಿಂದ ಈ ಎಲ್ಲಾ ಒಂದು ಕಾರ್ಮಿಕರು ಈಗ ಸಂಕಷ್ಟದಲ್ಲಿದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ, ಇಲ್ಲಿ ಇಸ್ರೇಲ್ನ ಪ್ರವಾಸಿಗರು ಜಾಸ್ತಿ ಬರ್ತಿದ್ರು. ಆದ್ರೆ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಹಿನ್ನೆಲೆಯಲ್ಲಿ ಈಗ ವಿದೇಶಿ ಪ್ರವಾಸಿಗರ ಜೊತೆಗೆ ದೇಶಿ ಪ್ರವಾಸಿಗರ ಸಂಖ್ಯೆಯೂ ಕಡಿಮೆಯಾಗಿದೆ. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.